ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫೈನಲಿ ರಿಸೆಪ್ಷನ್, ಆಮೇಲೆ ಅವ್ರದ್ದು ಮದುವೆ ಇದೆ. ಗೈಸ್, ಇದು ಮದುವೆ ದಿನ ಬೆಳಗ್ಗೆ ತಗೊಂಡಿದ್ದು ವಿಡಿಯೋಸ್. ಇದು ಏನೋ ಅವ್ರ ಕಡೆ ರಿಚುವಲ್ಸ್ ಇರುತ್ತೆ. ಸೊ ಮೊಸರನ್ನ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂತಾರೆ. ಅದು ಏನೋ ರಿಚುವಲ್ಸ್ ಇವ್ರ ಕಡೆ. ಸೊ ಯಾರು ಮದುವೆ ಆಗಿಲ್ಲ ಅವ್ರು ಮಾತ್ರ ಆ ಅನ್ನನ ಊಟ ಮಾಡಬೇಕು. ಮದುವೆ ಆಗಿರೋರು ಯಾರೂ ಇಲ್ಲ. ಸೊ ನನ್ನ ಫ್ರೆಂಡ್ಸ್ ಇಬ್ಬರು ಮದುವೆ ಆಗಿಲ್ಲ, ಸೊ ಅವರಿಬ್ರು ಕೂತಿದ್ರು, ಆಮೇಲೆ ಅವ್ರ ಕಸಿನ್ಸ್ ಕೂತಿದ್ರು. ಈ ರಿಚುವಲ್ಸ್ಗೆ ಏನು ಅರ್ಥ ಇರುತ್ತೆ ಅಂದರೆ, ಲೈಕ್ ನಾನು ಕೇಳಿದ್ದೆ ಯಾಕೆ ಹಿಂಗೆ ಅಂತ. ಸೊ ಮದುವೆ ಆಯ್ತಾ ಇರೋರ್ದು ಇದು ಬ್ಯಾಚುಲರ್ ಲೈಫ್ ಮುಗ್ದು ಇನ್ನೇನಿದ್ರು ಲೈಕ್ ಮದುವೆ ಆಗಿರೋ ಲೈಫ್ ಸ್ಟಾರ್ಟ್ ಆಗುತ್ತೆ, ನ್ಯೂ ಬಿಗಿನಿಂಗ್ ಅಂತ. ಅದಕ್ಕೆ ಈ ಥರ ಊಟ ಮಾಡಿಸ್ತಾರಂತೆ ಮದುವೆ ಹೆಣ್ಣಿಗೆ. ಇಲ್ಲಿ ಗೈಸ್, ರಾಶ್ಗೆ ಒಂದು ಸ್ವಲ್ಪನೂ ಮೊಸರನ್ನ ಇಷ್ಟ ಇಲ್ಲ. ಲಿಟ್ರಲಿ ಔಷಧಿನ ನುಂಗ್ತೀವಲ್ಲ ಹಂಗೆ ಅವಳು ಅನ್ನ ಊಟ ಮಾಡಿದ್ದು. ನಮಗೆಲ್ಲ ಅಲ್ಲಿ ಕೂತಿರೋರಿಗೆಲ್ಲ ಅವಳು ನೋಡೇ ನಗು ಬರ್ತಿದ್ರು. ಅನ್ಗುಕ್ ತಿನ್ನೋದು, ಅನ್ಗುಕ್ ನೀರು ಕುಡಿಯೋದು ನೋಡಿ ವ್ಲಾಗಲ್ಲಿ. ಆಮೇಲೆ ಗೈಸ್, ಈ ಒಂದು ಮದುವೆ ಅಟೆಂಡ್ ಮಾಡೋದ್ರಲ್ಲಿ ನನಗೇನು ಲಿಟ್ರಲಿ ಗೊತ್ತಾಗಿದ್ದು ಅಂದರೆ, ಒಂದೊಂದು ಕಡೆ ಬೇರೆ ರಿಚುವಲ್ಸ್, ಬೇರೆ ಅರ್ಥ ಇರುತ್ತೆ. ಸೊ ನಮ್ಮ ಕಡೆನೇ ಬೇರೆ ಥರ ರಿಚುವಲ್ಸ್ ಇರುತ್ತೆ, ಇವ್ರ ಕಡೆನೇ ಬೇರೆ ಥರ ರಿಚುವಲ್ಸ್ ಇರುತ್ತೆ. ಕ್ಯಾಥಲಿಕ್ಸ್, ನನ್ನ ಫ್ರೆಂಡ್ ಒಬ್ಳು ಕ್ರಿಶ್ಚಿಯನ್ಸ್, ಅವಳ ಕಡೆ ಬೇರೆ ರಿಚುವಲ್ಸ್, ಇನ್ನೊಂದು ಗುಜರಾತೀಸ್, ಅವಳ ಕಡೆ ಬೇರೆ ರಿಚುವಲ್ಸ್. ಸೊ ಅವ್ರ ಮದುವೆಗೂ ನಾನು ತುಂಬ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಆಯ್ತಾರೆ ಅಂತ. ನೆಕ್ಸ್ಟ್ ಗೈಸ್, ಇಲ್ಲಿಂದ ರಾಶ್ ಅವಳ ಮದುವೆ ವೆನುಗೆ ಬೇಗ ಹೊಂಟೋದ್ಲು. ಸೊ ನಾವೆಲ್ಲ ಸ್ವಲ್ಪ ಲೇಟಾಗಿ ಹೋದ್ವಿ, ಯಾಕಂದರೆ ಅವಳು ಬೇಗ ಹೋಗ್ಬಿಟ್ಟು ರೆಡಿ ಆಗಬೇಕಿತ್ತು. ಹಾಯ್ ಗಾಯ್ಸ್, ನಾನಿಲ್ಲಿ ರೆಡ್ ಕಲರ್ ಸೀರೆ ಉಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಗಾಯ್ಸ್, ಬಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ರಾಶಾರ್ ಅಮ್ಮನೇ ಕೊಟ್ಟಿದ್ದು. ನಮ್ಮ ರೂಮ್ ಅಂತೂ ಫುಲ್ ಮೆಸ್ ಆಗಿದೆ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬುಫೆ ಏರಿಯಾ. ಸೊ ಇಲ್ಲೇ ಊಟದೆಲ್ಲ ಅರೇಂಜ್ಮೆಂಟ್ಸ್ ಇರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಲ್ಬಲ್ ಬಂದು. ಸೊ ಅವ್ರು ಯಾರೂ ಇನ್ನೂ ರೆಡಿನೇ ಆಗಿದ್ದಿಲ್ಲ. ನಾವೆಲ್ಲ ಬೇಗ ರೆಡಿಯಾಗಿ ರೋಶ್ನಿ ರೂಮ್ ಕಡೆ ಹೋದ್ವಿ. ಲಿಟ್ರಲಿ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಅವಳು ಯಾವ ಥರ ಕಾಣಿಸ್ತಾಳೆ ಅಂತ. ಗೈಸ್, ಅಲ್ಲಿ ಹೋಗಿ ನೋಡ್ತಾ ಇದ್ದೆ. ಲಿಟ್ರಲಿ ನನ್ನ ಕಣ್ಣಿಗೆ ಅವಳು ಮಹಾರಾಣಿ ಥರ ಕಾಣಿಸ್ತಾ ಇದ್ಲು. ಲೈಕ್ ರಿಯಲಿ ಲುಕಿಂಗ್ ಲೈಕ್ ಅ ಕ್ವೀನ್. ನಂಗಂತೂ ಅವಳ ಮೇಕಪ್, ಅವಳ ಡ್ರೆಸ್, ಅವಳು ಪ್ರತಿಯೊಂದು ಅವಳೇ ಚಾಯ್ಸ್ ಮಾಡಿರೋದು ಪರ್ಸ್ನಲಾಗಿ ಹೋಗಿ. ನನಗಂತೂ ತುಂಬಾ ಇಷ್ಟ ಆಯಿತು ಅವಳ ಔಟ್ಫಿಟ್. ಗೈಸ್, ಇಲ್ಲಿ ನೋಡಿ ರಿಸೆಪ್ಷನ್ದು ಸ್ಟೇಜ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡೆಕೋರೇಷನ್ಸ್ ಎಲ್ಲ. ಇಲ್ಲಿ ನೋಡ್ಬೋದು, ಇವರೆಲ್ಲ ಲೈಕ್ ಓಪನ್ ಗ್ರೌಂಡಲ್ಲಿ ಮದುವೆ ಮಾಡ್ತಾರೆ, ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಹಂಗೆ ಅನ್ನಿಸ್ತು. ಸೊ ಇಲ್ಲಿ ನೋಡಿ ಗೈಸ್, ಒಂದು ಟಿ ವಿಲಿ ಲೈಕ್ ಲಿಟ್ರಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಸ್ ಬರ್ತಾ ಇದೆ. ಚೆನ್ನಾಗಿದೆ ಅಲ್ವಾ. ಆದರೂ ಗೈಸ್, ಏನೋ ಒಂಥರ ಬೆಸ್ಟ್ ಫ್ರೆಂಡ್ಸ್ ಮದುವೆ ಆಗೋದು ನೋಡೋದೇ ಏನೋ ಒಂಥರ ಖುಷಿ. ಸೊ ನೆಕ್ಸ್ಟ್ ಎಲ್ಲ ರೆಡಿಯಾಗಿ ಅವ್ರ ಡ್ಯಾಡಿ ಹೋಗ್ತಾ ಇದ್ರು. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್. ಇಲ್ಲಿಗೆ ಬರ್ತಾಳೆ ನೋಡಿ ಪರಿ ಅಂತ. ಅವಳಿಗೆ ರಾಶ್ ಈ ಥರ ಮಾಸಿ ಕಿ ಶಾದಿ ಅಂತ ಅವಳು ವೇಲ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸಿದ್ಲು. ಸೊ ನಾವು ರೋಶ್ನಿ ಸ್ವಲ್ಪ ಫೋಟೋಶೂಟ್ ಮಾಡ್ಸೋಕ್ಕೆ ಮೇಲ್ಗಡೆ ಟೆರೆಸಿಗೆ ಹೋಗಿದ್ಲು. ಸೊ ಅಲ್ಲಿಂದನೂ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗೆ ಅನಿಸುತ್ತೆ ಲೈಕ್ ನಮ್ಮ ಕಡೆನೂ ಈ ಥರ ಓಪನ್ ಗ್ರೌಂಡಲ್ಲಿ ಮದುವೆ ಮಾಡಬೇಕು ಅಂತ. ಬಟ್ ನಮ್ಮ ಕಡೆ ಮಾಡಲ್ಲ, ಎಲ್ಲ ಚೌಟ್ರಿಲಿ ಮದುವೆ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್, ನಂಗಂತೂ ಅವಳನ್ನೇ ನೋಡಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ಸ್ವಲ್ಪ ನಮ್ಮದೆಲ್ಲ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಆಯಿತು. ಇವರೆಲ್ಲ ಕಸಿನ್ಸ್, ಯಾರ್ಯಾರು ರಿಲೇಟಿವ್ಸ್. ಅವಳು ನನ್ನನ್ನು ಕೇಳ್ತಿದ್ಲು ಲೈಕ್ ಲಿಟ್ರಲಿ ನಿಜ ಹೇಳು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಸೊ ನಾನಂತೂ ಅಂದೆ, ಲಿಟ್ರಲಿ ನೀನು ಕ್ವೀನ್ ಥರನೇ ಕಾಣಿಸ್ತಾ ಇದೆಯಾ ಅಂತ. ಇಲ್ಲಿ ಗೈಸ್, ನಾವು 3 ಜನ ಲೈಕ್ ಲಿಟ್ರಲಿ ಅವಳ ಹಿಂದೆನೇ ಅವಳನ್ನೇ ನೋಡ್ಕೊಂಡೇ ಕಾಲ ಕಳೆದಿದ್ದಾಯಿತು. ಇಲ್ಲಿ ಗೈಸ್, ಬಾರಾತ್ ಬರ್ತಿದೆ. ಅವ್ರ ಕಡೆ ಎಲ್ಲ ಗಂಡು ಬಂದರೆ ಫುಲ್ DJ ಡಾನ್ಸ್ ಮಾಡ್ಕೊಂಡೆಲ್ಲ ಬರ್ತಾರೆ. ಇಲ್ಲಿ ನನ್ನ ಫ್ರೆಂಡ್ ಆ್ಯಂಡಿ ಡಾನ್ಸ್ ಮಾಡ್ತಾಯಿದ್ದ. ಇವರೆಲ್ಲ ಲೈಕ್ ಕ್ಯಾಪ್ಚರ್ಸ್ ಮಾಡಿದ್ದೀವಿ, ಎಷ್ಟಾಯಿತು ಅಷ್ಟು ಗೈಸ್. ಬಿಕಾಸ್ ನನ್ನ ಕೈಲಿ ನಿಜವಾಗ್ಲೂ ಪೂರ್ತಿ ಅಂತೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇವಳು ರೋಶ್ನಿ ತಂಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲಲ್ವ. ಅವಳು ಔಟ್ಫಿಟ್ ಸಖತ್ತಾಗಿದ್ದು. ಲೈಕ್ ತುಂಬ ರೇರ್ ಕಲರ್, ಏನೋ ಒಂಥರ ಡಿಫ್ರೆಂಟಾಗಿ ರಸ್ಟ್ ಕಲರ್, ನಂಗೆ ಇಷ್ಟ ಆಯಿತು. ಇವರೆಲ್ಲ ಗೈಸ್ ಬಾಂಬೆಯಿಂದನೇ ಬಂದಿದ್ರು. ಸೊ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಗೈಸ್, ನನ್ನ ಕೈಲಂತೂ ಸ್ಟೇಜ್ ಮೇಲಿರೋ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ. ಬಿಕಾಸ್ ನನ್ನ ಫೋನ್ ಡೆಡ್ ಆಗಿಬಿಟ್ಟಿತ್ತು. ಸೊ ನಾವು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಲ್ಲ. ಸೊ ನನಗೆ ಗೊತ್ತಾಗಲಿಲ್ಲ ಎಲ್ಲಿಗೆ ಚಾರ್ಜರ್ ಹಾಕೋದು, ಫೋನ್ಗೆ ಏನಾರ ಕಳೆದೋದ್ರೆ ಅಂತ ಹಾಕೋಕ್ಕೆ ಹೋಗಲಿಲ್ಲ. ಸೊ ನನ್ನ ಫ್ರೆಂಡ್ಸ್ನ ಕೇಳಿದೆ. ಸೊ ಅವ್ರ ತಾಯಿಂದ ಸ್ವಲ್ಪ ವೀಡಿಯೋಸ್ ಸಿಕ್ಕಿದೆ. ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ. ಅದು ಏನು ತುಂಬ ಜಾಸ್ತಿ ಇಲ್ಲ ಗೈಸ್.
ಸೊ ಲಿಟ್ರಲಿ ರಾಶ್ ಹಿಂಗೆ ಸ್ಟೇಜ್ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಡ್ರೀಮ್ ಇತ್ತು ಲೈಕ್ ಆ ಥರ ಮಾಡಬೇಕು ಅಂತ. ಸೊ ವಿಶಾಲ್ ಹಂಗೆ 3 ಸತಿ ದೃಷ್ಟಿ ತೆಗ್ದು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆ ಮೂಮೆಂಟ್ಗೂ ಸಖತ್ತಾಗಿತ್ತು ಗೈಸ್ ನೋಡಿ. ಗೈಸ್ ಇಲ್ಲಿ ಮೇನ್ ಮದುವೆ ರಿಚುವಲ್ ಸ್ಟಾರ್ಟ್ ಆಯಿತು. ಸೊ ರಾತ್ರಿ ಲಿಟ್ರಲಿ 3 o'clock ರಿಚುವಲ್ ಸ್ಟಾರ್ಟ್ ಆಗಿದ್ದು. ನೀಟಾಗಿ ಲೈಕ್ ಪಾರ್ಟಿಷನ್ ತೆಗ್ದು ಕೋಮ್ ಮಾಡಿ ಅದ್ರ ಮೇಲೆ ತುಪ್ಪ ಹಾಕ್ತಾಯಿದ್ರು. ತುಪ್ಪ ಹಾಕಿದ್ಮೇಲೆ ಲೈಕ್ ಕುಂಕುಮ ಅವ್ರ ಕಡೆ ಬೇಬಿ ಪಿಂಕ್ ಕಲರ್ದೇನೋ ಕುಂಕುಮ ಇರುತ್ತೆ, ಅದನ್ನು ವಿಶಾಲ್ ಅವ್ಳಿಗೆ ಏನಂದರೆ ಪಾರ್ಟಿಷನಿಗೆ ತುಂಬ್ತಾರೆ ನೋಡಿ. ಸೊ ಇವ್ರ ಕಡೆ ಈ ಥರ ರಿಚುವಲ್ಸ್ ಲೈಕ್ ಲಿಟ್ರಲಿ ಇಡೀ ರಾತ್ರಿ ನಾವು ಎಚ್ಚರಾಗಿದ್ದು. ಅವಳು ಮಾರ್ನಿಂಗ್ 7 o'clock ಸಮಥಿಂಗ್ ಹೋಗಿದ್ದು ಅವ್ರ ಗಂಡನ ಮನೆಗೆ. ಸೊ ಇಲ್ಲಿ ವಿಶಾಲ್ 3 ಸತಿ ಸಿಂಧೂರನ್ನ ಅವಳ ಪಾರ್ಟಿಷನಿಗೆ ತುಂಬಿ ಆಮೇಲೆ ಮಂಗಲ್ ಚೈನು ಇಕ್ಕಿದ್ರು. ಸೊ ಇಲ್ಲಿಗೆ ಲೈಕ್ ಲಿಟ್ರಲಿ ಅವ್ರದ್ದು ನ್ಯೂ ಬಿಗಿನಿಂಗ್, ನ್ಯೂ ಲೈಫ್, ನ್ಯೂ ಜರ್ನಿ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನನ್ನ ಕಡೆಯಿಂದ ಲೈಕ್ ಆಲ್ ದಿ ಬೆಸ್ಟ್ ಫಾರ್ ಯೋರ್ ನ್ಯೂ ಬಿಗಿನಿಂಗ್ ಗೈಸ್. ಏನೇ ಆಗಲಿ ಜೊತೆಲಿ ಖುಷಿಯಾಗಿ ಸಂತೋಷವಾಗಿರಿ ಅಂತಲೇ ನಾನು ಹೇಳೋದು. ಸೊ ಲಿಟ್ರಲಿ ಗೈಸ್ ನಾನಂತೂ ಇದಾದಮೇಲೆ ಅವಳಿಗೆ ಕಳಿಸ್ಬೇಕಾದ್ರೆ ವೀಡಿಯೋನೇ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಲಿಟ್ರಲಿ ನಮ್ಗೆ ಅಷ್ಟೊಂದು ಬೇಜಾರಾಯ್ತಿತ್ತು, ಲೈಕ್ ಅಳ್ತಾ ಇದ್ವಿ. ಲೈಕ್ ಈಗ ನಾನು ಬಂದು ಕರ್ನಾಟಕ ಶಿಫ್ಟ್ ಆದೆ. ಸೊ ಈಗ ಇಲ್ಲಿ ಫ್ಯೂಚರಲ್ಲಿ ಇವಳು ಡೆಲ್ಲಿಲಿ ಶಿಫ್ಟ್ ಆಯ್ತಾವಳೆ. ಸೊ ಜಸ್ಟ್ ಲೈಕ್ ಹೆಂಗಿರುತ್ತೆ ಅಲ್ವಾ, ಜೊತೇಲಿ ಕಾಲೇಜಲ್ಲಿ ಹೋಗ್ತಾ ಇರ್ತೀವಿ, ಡೈಲಿ ಸಿಗ್ತೀವಿ, ಆಮೇಲೆ ಲೈಕ್ ಮಂತ್ಸಿಗೆ ಬರುತ್ತೆ, ಇಯರಿಗೆ ಬರುತ್ತೆ. ಈಗಂತೂ ಗೊತ್ತಿಲ್ಲ ನಾವು ಇವ್ನ ಮದುವೆ ಆದಮೇಲೆ ನೆಕ್ಸ್ಟ್ ಯಾವಾಗ ಸಿಗ್ತೀವಿ ಅಂತ ನೋಡಬೇಕು. ಸೊ ನಾವು ಜರ್ನಿ ಮಾಡ್ತಿರ್ತೀವಿ, ಲೈಕ್ ಹೋಗ್ತಾ ಇರ್ತೀವಿ ವರ್ಷಕ್ಕೆ ಒಂದ್ಸತಿ. ನೋಡೋಣ ನೆಕ್ಸ್ಟ್ ಯಾವ ಥರ ಇರುತ್ತೆ ಅಂತ. ಬಟ್ ಗೈಸ್ ನಾನು ಇಲ್ಲೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ, ನಾವು ಎಷ್ಟೇ ದೂರ ಇರಲಿ, ಹೇಗೆ ಇರಲಿ, ಏನೇ ಇರಲಿ, ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರುತ್ತೆ. ಎಷ್ಟು ವರ್ಷ ಆದರೂ ನಾವು ಹಿಂಗೆ ಇರ್ತೀವಿ ಖುಷಿಯಾಗಿ. ಬಟ್ ಗೈಸ್ ಲಿಟ್ರಲಿ ನಾನು ಕರ್ನಾಟಕಕ್ಕೆ ಬಂದಮೇಲೆ ನಾನು ಇವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಏಕೆಂದರೆ ಒಂಥರ ಫೋನ್ ಕಾಲ್ಸ್, ವಿಡಿಯೋ ಕಾಲ್ಸ್ ಬೇರೆ ಥರ ಇರುತ್ತೆ ಗೈ, ಲೈಕ್ ಬಟ್ ಪ್ರೆಸೆಂಟ್ ಫೇಸ್ ಟು ಫೇಸ್ ಮಾತಾಡೋದು ಆ ಫೀಲೇ ಬೇರೆ ಇರುತ್ತೆ. ಸೊ ಗೈಸ್ ಇಲ್ಲಿಗೆ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ವ್ಲಾಗ್ ಎಂಡ್ ಆಯ್ತಾ ಇದೆ. ಸೊ ಇವಳು ಆಮೇಲೆ ಲಾಸ್ಟಲ್ಲಿ ಅವ್ರ ಗಂಡನ ಮನೆಗೆ ಹೋದ್ಲು. ಸೊ ನಾನು ಅವಳ ಗಂಡನ ಮನೆಗೆ ಹೋಯ್ತಿದ್ದಂಗೆ ನನಗೆ ಫ್ಲೈಟ್ ಇತ್ತು. ಸೊ ಫ್ಲೈಟ್ ಹಿಡ್ಕೊಂಬಂದೆ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಪ್ಲೀಸ್ ಗೈಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.